ವರುಣಾರ್ಭಟಕ್ಕೆ ಚಿಕ್ಕಮಗಳೂರಿನಲ್ಲಿ ಹಳ್ಳಗಳು ಭರ್ತಿಯಾಗಿವೆ. ಕೊಪ್ಪದ ಮೆಣಸಿನ ಹಾಡ್ಯ ಕಿರುಸೇತುವೆ ಜಲಾವೃತವಾಗಿದೆ. ಸೇತುವೆ ಜಲಾವೃತವಾಗಿರುವ ಕಾರಣ ವಾಹನ ಸವಾರರು ಪರದಾಡ್ತಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲು ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸೇತುವೆಗಳು ಜಲಾವೃತವಾಗ್ತಿವೆ. ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಿರು ಸೇತುವೆ ಜಲಾವೃತ ಆಗಿರುವುದರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜನ ಹೋಗೋದಕ್ಕಾಗ್ತಾ ಇಲ್ಲ. ಅಪಾಯ ಇದೆ. ಅಪ್ಪಿತಪ್ಪಿ ಏನಾದರೂ ಧೈರ್ಯ ಮಾಡಿ ಮುಂದೆ ಹೋದರೆ ಅಪಾಯವನ್ನು ಮೈ ಮೇಲೆ ಎಳ್ಕೊಂಡಂತೆ. ಹಾಗಾಗಿ ನೀರು ಕಮ್ಮಿ ಆಗೋವರೆಗೂ ಕೂಡ ಕಾಯಬೇಕಾಗುತ್ತೆ. ತಕ್ಕ ಮಟ್ಟಿಗೆ ನೀರು ಕಮ್ಮಿ ಆದಮೇಲೆ ವಾಹನಗಳು ನಿಧಾನ ಗತಿಯಲ್ಲಿ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಲ್ಲೇ ಒಬ್ಬರು ವ್ಯಕ್ತಿ ಆ ಕಿರು ಸೇತುವೆ ಮೇಲೆ ನಿಂತು ಗೈಡ್ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯ ಅನಾಹುತ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಕೂಡ ಮಳೆ ಆಗ್ತಿರೋದ್ರಿಂದ ನೀರಿನ ರಭಸ ಹೆಚ್ಚಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನ ಕೊಪ್ಪದ ದೃಶ್ಯಗಳಿದು. ಬಯಲುಸೀಮೆ ತರ ಅಂದ್ಕೊಂಡಿದ್ದಾರೆ.